ವಿದ್ಯಾರ್ಥಿಗಳೇ, ಬಹು ಆಯ್ಕೆಯ ಪ್ರಶ್ನೆಯ ಮುಂದಿನ ಭಾಗ 3ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಪ್ರಶ್ನೆ ಸಂಖ್ಯೆ 1 ನೋಡೋಣ. ಗುಣೋತ್ತರ ಶ್ರೇಣಿಯಲ್ಲಿ T2 ಅಂದರೆ ಎರಡನೇ ಪದ 2 ವರ್ಗಮೂಲ 2 ಮತ್ತು T9 ಸಮ ಅಂದರೆ 9ನೇ ಪದ 32 ಆದರೆ ಸಾಮಾನ್ಯ ಅನುಪಾತವು ಎಷ್ಟು ಆಗಿರುತ್ತದೆ? T9 ಭಾಗಿಸು T2 ಅಂದರೆ a ಘಾತ ಇಂಟು r ಘಾತ 9 ಮೈನಸ್ 1 a ಇಂಟು r ಘಾತ 2 ಮೈನಸ್ 1 ಆಗ್ತದೆ ಸಮ. ಹಾಗಾಗಿ 32 ಭಾಗಿಸು 2 ವರ್ಗಮೂಲ 2 ಸಮ 6 ರ ಘಾತ 8 ಭಾಗಿಸು 6 ರ ಘಾತ 1. 2 32ಕ್ಕೆ ಭಾಗಿಸಿದಾಗ 16 ಭಾಗಿಸು ವರ್ಗಮೂಲ 2 ಸಮ 6 ರ ಘಾತ 7. ಅಕರ್ಣೀಕರಣ ಮಾಡಿದಾಗ 8 ವರ್ಗಮೂಲ 2 ಸಮ 6 ರ ಘಾತ 7 ಆಗ್ತದೆ. ವರ್ಗಮೂಲ 2ರಿಂದ ಛೇದ ಮತ್ತು ಅಂಶಕ್ಕೆ ಗುಣಿಸಿದಾಗ ಅದು ವರ್ಗಮೂಲ 128 ಸಮ 6 ರ ಘಾತ 7 ಆಗುತ್ತದೆ. ಹಾಗಾಗಿ ವರ್ಗಮೂಲ 2 ರ ಘಾತ 7 ಸಮ 6 ರ ಘಾತ 7 ಆಗ್ತದೆ. ಘಾತಾಂಕಗಳು ಸಮವಾಗಿರುವುದರಿಂದ ಆಧಾರ ಸಂಖ್ಯೆಗಳು r ಸಮ ವರ್ಗಮೂಲ 2 ಆಗ್ತದೆ. ಆದುದರಿಂದ ಇಲ್ಲಿ ನಮ್ಮ ಉತ್ತರ a ಸಮ ವರ್ಗಮೂಲ 2. ಪ್ರಶ್ನೆ ಸಂಖ್ಯೆ 2, NP0 ಕೂಡಿಸು NCNನ ಬೆಲೆ. NP0 ಅಥವಾ NP0 ಸಮ 1, NCN ಅಂದರೂ ಕೂಡ ಸಮ ಒಂದೇ ಆಗಿರುತ್ತದೆ. ಇವುಗಳನ್ನು ಕೂಡಿಸಿದಾಗ NP0 ಪ್ಲಸ್ NCN ಸಮ 1 ಕೂಡಿಸು 1 2 ಆಗ್ತದೆ. ಆದ್ದರಿಂದ ನಮ್ಮ ಉತ್ತರ C ಸಮ 2. ಮೂರನೇ ಪ್ರಶ್ನೆ, ಖಚಿತ ಘಟನೆಯ ಸಂಭವನೀಯತೆಯು. P ಒಂದು ಘಟನೆಯ ಸಂಭವನೀಯತೆ ಆಗಿದ್ದರೆ, A ಅನ್ನುವ ಘಟನೆಯ ಸಂಭವನೀಯತೆ P ಆಗಿದ್ದರೆ 0 ಚಿಕ್ಕದು ಅಥವಾ ಸಮ A ಘಟನೆಯ ಸಂಭವನೀಯತೆ ಆಗಿರುತ್ತೆ, ಅಥವಾ ಅದು 1ಕ್ಕೆ ಸಮ ಅಥವಾ ಚಿಕ್ಕದಾಗಿರುತ್ತದೆ. ಅಂದರೆ 0 ಮತ್ತು 1ರ ಮಧ್ಯೆ ಸಂಭವನೀಯತೆ ಇರಬೇಕು. 0 ಅಸಂಭವ ಘಟನೆ ಆಗಿರ್ತದೆ, 0 ಬಂದರೆ. 1 ಬಂದರೆ ಅದು ಖಚಿತ ಘಟನೆ ಆಗ್ತದೆ. ಆದುದರಿಂದ ನಮ್ಮ ಉತ್ತರ B ಸಮ 1, ಇದು ಖಚಿತ ಘಟನೆಯ ಸಂಭವನೀಯತೆ. ಪ್ರಶ್ನೆ ಸಂಖ್ಯೆ 4, x 1 2 3 4 5 ಈ ಪ್ರಾಪ್ತಾಂಕಗಳ ಮಾನಕ ವಿಚಲನೆಯು ವರ್ಗಮೂಲ 2 ಆದರೆ ಪ್ರಸರಣೆಯ ವಿಚಲನೆಯು ಎಷ್ಟು? ಪ್ರಸರಣೆಯ ವಿಚಲನೆ ಸಮ ಮಾನಕ ವಿಚಲನೆಯ ವರ್ಗ ಅಥವಾ ಮಾನಕ ವಿಚಲನೆಯು ಪ್ರಸರಣ ವಿಚಲನೆಯ ವರ್ಗಮೂಲ. ಪ್ರಸರಣೆಯ ವಿಚಲನೆ ಸಮ ವರ್ಗಮೂಲ 2ರ ವರ್ಗ. ಪ್ರಸರಣೆಯ ವಿಚಲನೆ ಸಮ ವರ್ಗಮೂಲ 2ರ ವರ್ಗ ಸಮ 2. ಆದುದರಿಂದ ನಮ್ಮ ಉತ್ತರ C ಸಮ 2. ಮುಂದಿನ ಪ್ರಶ್ನೆ ಸಂಖ್ಯೆ 5, P ಆಫ್ x ಸಮ x ಘಾತ 3 ಮೈನಸ್ 4x ವರ್ಗ ಮೈನಸ್ 2x ಪ್ಲಸ್ 20. ಈ ಬಹುಪದೋಕ್ತಿಯ ಒಂದು ಅಪವರ್ತನವು ಇವುಗಳಲ್ಲಿ ಯಾವುದಾಗಿದೆ? x ಮೈನಸ್ a ಎನ್ನುವುದು ಬಹುಪದೋಕ್ತಿ P ಆಫ್ x ನ ಅಪವರ್ತನವಾದರೆ a ಯ ವಿರುದ್ಧ ಚಿಹ್ನೆ P ಆಫ್ a ಪ್ಲಸ್ a ಸಮ 0 ಆಗಿರಬೇಕು. ಇದರ ಪ್ರಕಾರ P ಆಫ್ x ಸಮ x ಘಾತ 3 ಮೈನಸ್ 4x ವರ್ಗ ಮೈನಸ್ 2x ಪ್ಲಸ್ 20. ಇದರ ಅಪವರ್ತನ x ಪ್ಲಸ್ 2 ಆಗಬೇಕು ಅಂತಾದರೆ P ಆಫ್ ಮೈನಸ್ 2 ಪ್ಲಸ್ 2ರ ವಿರುದ್ಧ ಚಿಹ್ನೆ ಮೈನಸ್ 2 ಅದು 0 ಆಗಿರಬೇಕು. ಅದು ಆಗಿಲ್ಲ ಅಂದರೆ ನಾವು B C D ಇದನ್ನು ನೋಡೋಣ. P ಆಫ್ ಮೈನಸ್ 2 ಸಮ ಮೊದಲಿಗೆ a ಯನ್ನು ನೋಡೋಣ. x ಘಾತ 3 ಮೈನಸ್ 2ರ ಘಾತ 3 ಮೈನಸ್ 4 ಗುಣಿಸಿ x ವರ್ಗ ಅಂದರೆ ಮೈನಸ್ 2ರ ಘಾತ 2 ಮೈನಸ್ 2 ಗುಣಿಸು x ಅಂದರೆ ಮೈನಸ್ 2 ಪ್ಲಸ್ 20 ಸಮ ಮೈನಸ್ 2ರ ಘಾತ 3 ಅಂದರೆ ಮೈನಸ್ 8 ಮೈನಸ್ 2ರ ಘಾತ 2 ಅಂದರೆ 4 ಗುಣಿಸು ಮೈನಸ್ 4 ಪ್ಲಸ್ ಮೈನಸ್ ಮೈನಸ್ ಪ್ಲಸ್ 2ರಲ್ಲಿ 4 ಪ್ಲಸ್ 20 ಸಮ ಮೈನಸ್ 8
4 4 -16 ಪ್ಲಸ್ 4 ಪ್ಲಸ್ 20 ಸಮ -24 -8 -16 -24 ಪ್ಲಸ್ 4 ಪ್ಲಸ್ 20 ಪ್ಲಸ್ 24 ಸಮ 0. ಆದ್ದರಿಂದ ನಮ್ಮ ಉತ್ತರ ಎ ಎಕ್ಸ್ ಪ್ಲಸ್ 2 ಇದು ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ 3 -4x ವರ್ಗ -2x ಪ್ಲಸ್ 20 ಇದರ ಅಪವರ್ತನವಾಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 6. 3x ಪ್ಲಸ್ 2y ಪ್ಲಸ್ 1 ಸಮ 0 ಸಮೀಕರಣದ ಇಳಿಜಾರು ಎಷ್ಟು? ಸಮೀಕರಣ y ಸಮ ಎಂ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದ್ದರೆ ಇಳಿಜಾರು ಎಂ ಆಗಿರ್ತದೆ ಮತ್ತು y ಅಂತಚ್ಛೇದ ಸಿ ಆಗಿರ್ತದೆ. ನಮಗೆ ಕೊಟ್ಟಂತಹ ಸಮೀಕರಣ 3x ಪ್ಲಸ್ 2y ಪ್ಲಸ್ 1 ಸಮ 0. ಈ ಸಮೀಕರಣದಲ್ಲಿ 2y ಸಮ -3x ಮೈನಸ್ 1 ಅಂತ ಬರಿಬೋದು. 2y ಅನ್ನು ಈ ಕಡೆ ಇಟ್ಕೊಂಡು y ಸಮ mx ಪ್ಲಸ್ ಸಿ ರೂಪಕ್ಕೆ ಬದಲಾಯಿಸುವಾಗ 2y ಸಮ -3x ಪ್ಲಸ್ ಇನ್ನೊಂದು ಕಡೆಗೆ ಬಂದಾಗ ಸಮೀಕರಣದ -3x ಪ್ಲಸ್ 1 ಇನ್ನೊಂದು ಕಡೆಗೆ ಬಂದಾಗ -1. ಈಗ ನಮಗೆ ಇಲ್ಲಿ 2 ಇರಬಾರ್ದು, 2ರಿಂದ ಭಾಗಿಸಬೇಕು. ಆಗ y ಸಮ ಈ 2ರಿಂದ ಭಾಗಿಸಿ 2 ಹೊಡೆದೋಗುತ್ತೆ, -3/2 ಇದಕ್ಕೆ ಕೂಡ 2ರಿಂದ ಭಾಗಿಸಬೇಕು, -1/2 ಎಲ್ಲ ಸಮೀಕರಣದ ಎಲ್ಲ ಪದಗಳಿಗೆ ನಾವು 2ರಿಂದ ಭಾಗಿಸಿದ್ದೇವೆ. ಮೊದಲ ಪದಲ್ಲಿ 2 ಹೊಡೆದೋಗಿದೆ. ಈಗ y ಸಮ mx ಪ್ಲಸ್ ಸಿ ರೂಪದಲ್ಲಿದೆ. ಆದ್ದರಿಂದ ಇಳಿಜಾರು m ಸಮ -2/3 ಆಗಿದೆ. ಆದ್ದರಿಂದ ನಮ್ಮ ಉತ್ತರ ಡಿ -2/3. ಪ್ರಶ್ನೆ ಸಂಖ್ಯೆ 7. ಮೂಲ ಬಿಂದು ಮತ್ತು 0,4 ಬಿಂದುಗಳ ನಡುವಿನ ದೂರ. ಇಲ್ಲಿ ನಾವು ಮೂಲ ಬಿಂದುವಿಂದ ಇರುವ ದೂರದ ಸೂತ್ರ ನಮ್ಗೆ ಗೊತ್ತಿರಬೇಕು. ವರ್ಗಮೂಲ x ವರ್ಗ ಪ್ಲಸ್ y ವರ್ಗ. x ಅಂದರೆ ಇಲ್ಲಿ ನಾವು ಮೊದಲ ಬಿಂದು ಅಂತ ತಗೊಳ್ತೀವಿ, ನಿರ್ದೇಶಾಂಕವನ್ನು 0, y ಅಂದರೆ 4, 0 4 0. ಆದೇಶಿಸಿದಾಗ ವರ್ಗಮೂಲ 0ಯ ವರ್ಗ ಪ್ಲಸ್ 4ರ ವರ್ಗ ಸಮ ವರ್ಗಮೂಲ 16 ಸಮ 4. ಆದುದರಿಂದ ನಮ್ಮ ಉತ್ತರ ಬಿ 4. ಈ ಭಾಗದ ಕೊನೆಯ ಪ್ರಶ್ನೆ ಸಂಖ್ಯೆ 8. 2 cos ಥೀಟಾ ಸಮ 1 ಮತ್ತು ಥೀಟಾ ಲಘುಕೋನವಾದರೆ ಥೀಟಾದ ಬೆಲೆಯು ಎಷ್ಟಾಗಿರುತ್ತೆ? 2 cos ಥೀಟಾ ಸಮ 1. ಆದ್ದರಿಂದ cos ಥೀಟಾ ಸಮ ಅರ್ಧ ಆಗ್ತದೆ. ಆದ್ದರಿಂದ ಥೀಟಾ ಸಮ 60 ಡಿಗ್ರಿ, ಯಾಕೆಂದರೆ cos 60 ಅಂದರೆ ಅರ್ಧ, ಆದ್ದರಿಂದ ಥೀಟಾದ ಬೆಲೆಯು 60 ಡಿಗ್ರಿ ಆಗಿದೆ. ಆದುದರಿಂದ ನಮ್ಮ ಉತ್ತರ ಡಿ 60 ಆಗಿರುತ್ತದೆ. ಇಲ್ಲಿಗೆ ಈ ಭಾಗವನ್ನು ಮುಗಿಸೋಣ. ಧನ್ಯವಾದಗಳು.